Hello friends, welcome back to my channel Shruti Logs in Kannada. Friends, in ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಈ ಲಾಗ್ ಬಂದುಬಿಟ್ಟು ಮಧ್ಯಾಹ್ನದಿಂದ ನೈಟ್ ತನಕ ನನ್ನ ರೂಟೀನ್ ಯಾವ ಥರ ಇರ್ತಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ರೈಸ್ ಇತ್ತು, ಅದಕ್ಕೆ ಒಗ್ಗರಣೆ ಹಚ್ಚಬೇಕಂತ ಒಂದು ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ಇಲ್ಲಿ ಒಗ್ಗರಣೆ ಕೊಡೋಕೆ ಒಂದು ಕಡಾಯಿನ ಇಟ್ಟಿದ್ದೀನಿ. ಕಡಾಯಿನ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ ಅದೇನು ತೊಗೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ತೀನಿ ಫ್ರೆಂಡ್ಸ್. ಎಲ್ಲರೂ ಸಿಂಪಲ್ಲಾಗಿ ಮಾಡ್ತಾರೆ, ನಾವಿದು ಮಸಾಲ ರೈಸ್ ಅಂತೀವಿ, ಒಬ್ಬರೊಬ್ರು ಚಿತ್ರಾನ್ನ ಏನೇನೋ ಅಂತಾರೆ. ಉಳಿದನ್ನದ್ಲಿಂತ್ರನೇ ಮಾಡತ್ತೀನಿ ಫ್ರೆಂಡ್ಸ್. ಬೆಳಗ್ಗೆ ಉಳಿದಿತ್ತು, ಮಧ್ಯಾಹ್ನ ಏನು ಮಾಡೋಕ್ಕೂ ನನಗೆ ಮನಸ್ಸು ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ಏನೋ ಒಂಥರ ನಾನು ಏಕಾಂಗಿ ಅಲ್ಲ ಅನ್ನೋ ಫೀಲ್ ನನಗೆ ಜಾಸ್ತಿ ಕಾಡಕತ್ಬಿಟ್ಟೈತಿ. ಏನು ಮಾಡಿದ್ರೂ ನೆಮ್ಮದಿ ಇಲ್ಲಾರ್ದಂಗೆ ಆಗ್ಬಿಟ್ಟೈತಿ ಫ್ರೆಂಡ್ಸ್. ಒಂದು ಮಾತು ಹೇಳ್ಬೇಕಂತಂದ್ರೆ, ಜೀವನದಾಗ ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು ಫ್ರೆಂಡ್ಸ್. ನಾವು ಎಷ್ಟೇ ಒಳ್ಳೆಯವ್ರದಾರಂದ್ರೂ ಒಂದಲ್ಲ ಒಂದಿನ ಅವ್ರು ಅಂದು ತೋರಿಸ್ತಾರೆ. ಅದು ಮನೆಯವ್ರೇ ಆಗಿರ್ಬೋದು ಅಥವಾ ಹೊರಗಿನವರೇ ಆಗಿರ್ಬೋದು. ನನ್ನದೊಂದು ಜೀವನದ ಆಸೆ ಏನಪ್ಪ ಅಂತಂದ್ರೆ, ಏನು ಗಳಿಸ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಏನು ಬೇಕಾಗ್ತೈತಲ್ಲ ಅದನ್ನು ನಾನೇ ಸ್ವಂತ ತೊಗೋಬೇಕು. ಬೇರೆದವ್ರ ಕಡೆಲಿಂದ ಕೈ ಚಾಚಬಾರ್ದು ಅಂತ ಎಷ್ಟು ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಆದರೆ ಏನೋ ಗೊತ್ತಿಲ್ಲ, ನನ್ನ ಟೈಮ್ ಸುಮಾರು ಅಥವಾ ಏನು ಗೊತ್ತಿಲ್ಲ, ಅದು ಯಾವುದು ನಾನು ಕಂಡಂಥ ಕನಸೇ ನನಗೆ ಸಾಕಾಗತ್ತಿಲ್ಲ ನನಗೆ. ಬಟ್ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅನ್ನೋ ಆಸೆ ಭಾಳ ಐತಿ ಫ್ರೆಂಡ್ಸ್. ಆದರೆ ಎದಕ್ಕೂ ಸಮಯ ಸಂದರ್ಭ ಹೊಂದ್ತಾ ಇಲ್ಲ. ಏನಾದರೂ ಮಾಡ್ಬೇಕಂದ್ರೆ ಇವಾಗ ನನ್ನ ಮಗ ಒಬ್ಬ ಅದಾನ, ಸೊ ಎಲ್ಲಿ ಅವ್ನು ಬಿಟ್ಟು ಹೋಗೋಕ್ಕೂ ಆಗಂಗಿಲ್ಲ. ಇಲ್ಲ ಅದ್ರಾಗ ಮಹಾರಾಷ್ಟ್ರ ಒಳಗೆ ನಮ್ಗೆ ಮರಾಠಿ ಬರಲ್ಲ. ನಂದು ಎಜುಕೇಷನ್ ಆಗಿತ್ತು ಆ ಕಡೆ ಕರ್ನಾಟಕದ ಸೈಡ್. ಸಿಕ್ಕಾಪಟ್ಟೆ ಕಟ್ಟಿ ಹಾಕ್ದಂಗೆ ಆಗ್ಬಿಟ್ಟೈತಿ ಫ್ರೆಂಡ್ಸ್. ಎಲ್ಲದಕ್ಕೂ ₹1 ಕೈ ಚಾಚಬೇಕು, ಕೊಡಿ ಅನ್ಬೇಕು. ಅವ್ರು ಕೊಟ್ಟರೆ ಚಲೋ, ಕೊಡಲಿಲ್ಲ ಅಂದ್ರೂ ನಮ್ದು ಆಸೆ ಏನಿದ್ರು ಅದನ್ನು ಕಂಪ್ಲೀಟಾಗಿ ಏನಂತಾರೆ ಸುಟ್ಟು ಹಾಕಿಬಿಡ್ಬೇಕಾಗ್ತದೆ ಫ್ರೆಂಡ್ಸ್. ಇದು ನನ್ನ ಜೀವನದಾಗ ಭಾಳ ಅಂದ್ರೆ ಭಾಳ ಅನುಭವಿಸ್ಬಿಟ್ಟೀನಿ ನಾನು. ಅಲ್ಲಿ ಏನಂತಾರಲ್ಲ, ನನ್ನ ತವ್ರ ಮನೆಯಾಗೂ ನನ್ನ ಆಸೆ ನಾನೇ ಪೂರೈಸ್ಕೋಬೇಕಾಗಿತ್ತು. ಇಲ್ಲಿನೂ ನನ್ನದೇನೋ ಒಂದು ಆಸೆ ಬೇಕಂದ್ರೂ ಚಿಕ್ಕ ಪುಟ್ಟ ಅಮೌಂಟ್ಲಿಂತ ನನ್ನ ಆಸೆ ನಾನೇ ಪೂರೈಸ್ಕೋಬೇಕು. ಯಾಕೋ ಗೊತ್ತಿಲ್ಲ, ದೇವ್ರಿಗೆ ನಾನು ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ನನ್ನ ಜೀವನದಾಗ ಸಿಗಲೇ ಇಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಿಲ್ಲ, ನನ್ನ ಜೀವನ ಈ ಥರ ಆದಂತ. ಏನು ಪಾಪ ಮಾಡಿದ್ನೋ ಏನೋ ಗೊತ್ತಿಲ್ಲ. ನನಗೇನು ಬೇಕು ಬೇಡ ಒಬ್ಬರು ಯಾರು ಏನೂ ಕೇಳಲ್ಲ. ಇರಲಿ, ನಂದು ಹಣೆ ಬರ ಸುಮಾರು ಅಂತ ಅನ್ಕೋತೀನಿ ಫ್ರೆಂಡ್ಸ್. ನನಗೊಂದು ಆಸೆ, ನನಗೆ ಬೇಕಾಗುವಂತಹ ಏನು ವಸ್ತುನೇ ಆಗಿರ್ಬೋದು ಅಥವಾ ನನಗೆ ಚಿಕ್ಕ ಪುಟ್ಟ ಏನಾದ್ರು ತೊಗೊಳ್ದಿರಬೇಕು, ನಾನೇ ಅರ್ನಿಂಗ್ ಮಾಡಬೇಕು ಅನ್ನೋದು ಭಾಳ ಐತಿ ಫ್ರೆಂಡ್ಸ್. ಯಾವುದೇ ಥರದ್ದು ಕಷ್ಟಪಡತ್ತೀನಿ, ಬಟ್ ಯಾವುದೂ ಸಕ್ಸಸ್ ಸಿಗಾಕತ್ತಿಲ್ಲ. ಅದು ಯಾಕಂತ ನನಗೂ ಗೊತ್ತಿಲ್ಲ. ಇವಾಗ ಯೂಟ್ಯೂಬ್ ಮಾಡತ್ತೀನಿ ಫ್ರೆಂಡ್ಸ್. ಯೂಟ್ಯೂಬ್ಲಿಂತ ನನಗೆ ಏಕೋ ಗೊತ್ತಿಲ್ಲ ಸಕ್ಸಸ್ ಅನ್ನೋದು. ವ್ಯೂಸು ಇಲ್ಲ ಮತ್ತು ಸಬ್ಸ್ಕ್ರೈಬರ್ಸು ಇಲ್ಲ. ಯಾಕೆ ಗೊತ್ತಿಲ್ಲ ನನಗೆ. ಎಲ್ಲದ್ರೊಳಗೂ ನನಗೆ ಬರೀ ಫೇಲ್ಯೂರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಎಲ್ಲದ್ರೊಳಗೂ ನಾನು ಯಶಸ್ಸು ಅನ್ನೋದೇ ಕಂಡಿಲ್ಲ ನನ್ನ ಜೀವನದಾಗ ಅಂತಲೇ ಹೇಳ್ಬೋದು. ಏನು ನಾನು ಮಾಡೋಕ್ಕೆ ಹೋದ್ರೂ ಅದೇ ಸಕ್ಸಸ್ಸೇ ಆಗಿಲ್ಲ ಫ್ರೆಂಡ್ಸ್. ಯಾಕೆ ಈ ಥರ ಆಗುತ್ತೋ, ಒಬ್ರೊಬ್ರಿಗೆ ಎಷ್ಟು ಜಲ್ದಿನೇ ಸಕ್ಸಸ್ ಸಿಗ್ತೈತಿ ನನ್ನ ಜೀವನದಾಗ, ಅಥವಾ ನನ್ನ ಹಣೆ ಬರನಾಗೆ ಸಕ್ಸಸ್ ಅನ್ನೋದೇ ಇಲ್ಲೋ ಗೊತ್ತಿಲ್ಲ. ಬಟ್ ಎಲ್ಲ ಥರ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಒಟ್ಟು ನನಗೆ ಮುಂದೆ ಬರೋಕ್ಕೆ ಸಾಧ್ಯನೇ ಆಗಾಕತ್ತಿಲ್ಲ. ಅದು ಯಾಕಂತನೂ ನನಗೆ ತಿಳಿಯಾಕತ್ತಿಲ್ಲ. ಏನೋ ಹೇಳ್ಬೇಕನ್ನಿಸ್ತು ಫ್ರೆಂಡ್ಸ್, ಹೇಳಿದೆ ನಾನು. ಇವಾಗ ಹಾಗೆಯೇ ರೈಸ್ ಮಾಡ್ಕೋತಾ ಇದ್ದೆ ಫ್ರೆಂಡ್ಸ್. ಈಗಿನ ಸಿಚುವೇಶನ್ದಾಗ ನಾನು ಪ್ರೆಗ್ನೆಂಟ್ ಬೇರೆ, ನನ್ನ ಮಗ ಒಬ್ಬ ಅದಾನ. ಎಲ್ಲಿ ಹೋಗಿ ಏನೂ ಮಾಡೋಕ್ಕಾಗಲ್ಲ. ಈ ಕಡೆ ನನಗೇನಾದರೂ ಬೇಕಂತಂದರೆ ಈ ಕಡೆ ನನ್ನ ತವ್ರ ಮನೆಗೂ ಕೇಳೋಕ್ಕಾಗಂಗಿಲ್ಲ, ಈ ಕಡೆ ನನ್ನ ಗಂಡನ ಮನೆಗೂ ಕೇಳೋಕ್ಕಾಗಂಗಿಲ್ಲ. ಗಂಡನ ಮನೆಗೆ ಕೇಳ್ಬೇಕಂದ್ರೂ ಒಂದು ಸತ
ಕೊಡ್ತಾರೆ, 2 ಸತ ಕೊಡ್ತಾರೆ. ಆಮೇಲೆ ಇದ್ರೆಲ್ಲ ನಮ್ಗೆ ಕೇಳ್ತಾಯಿಲ್ಲ ಅಂದ್ಗಿಂದಾರ ಬಾ ಅಂತಂಕೇಳಿ ಅದನ್ನು ಅಂಜಿ ಕೇಳಬೇಕಾಗುತ್ತೆ ಫ್ರೆಂಡ್ಸ್. ಅದೇ ನಾವೇನಾದರೂ ಚಿಕ್ಕ ಪುಟ್ಟ ಅರ್ನಿಂಗ್ಸ್ ಮಾಡ್ತಿದ್ದೇವೆ ಅಂದ್ರೆ ನಮ್ಮದು ಏನು ನೀಡ್ಸ್ ಇರ್ತಾವಲ್ಲ ಅದನ್ನು ಫುಲ್ಫಿಲ್ ಮಾಡ್ಕೋಕ್ಕೂ ಒಂದು ಚಾನ್ಸ್ ಸಿಗ್ತಿತ್ತು ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ ಈಗ. ನೋಡೋಣ ಫ್ರೆಂಡ್ಸ್, ಈಗ ನನ್ನ ಜೀವನ ಹೆಂಗಪ್ಪ ಅಂದ್ರೆ ಈ ಕಡೆ ತವ್ರ ಮನೆಗೂ ಭಾರ ಆದಂಗೆ ಆಗಿಬಿಟ್ಟೈತಿ ಫ್ರೆಂಡ್ಸ್. ಈ ಕಡೆ ಗಂಡನ ಮನೆಗೂ ಭಾರ ಆಗೀನಿ ಅನ್ನಿಸ್ಬಿಟ್ಟೈತಿ ನನಗೆ. ಅವ್ರು ಅನ್ನಲಿಲ್ಲ ಅಂದ್ರೆ ನನ್ನ ಮನ್ಸಿಗೆ ನನಗೆ ಅನ್ನಿಸ್ಬಿಟ್ಟೈತಿ ಎಲ್ಲನೂ ಅವ್ರಿಗೆ ಕೇಳಬೇಕಲ್ಲ. ನಾನು ಜಾಸ್ತಿ ತವ್ರ ಮನೆಗಿನ್ನ ಗಂಡಿಗೆ ಜಾಸ್ತಿ ಕೇಳಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂತಂದ್ರೆ ನಮ್ಮದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಅವ್ರು ಏನು ಅನ್ನಲ್ಲ, ಬೇಡಿದ್ರು ಕೊಡ್ತಾರೆ. ಏನಾರ ಅಂದ್ರೆ ಅನ್ನೋದೊಂದು ಮನಸ್ಸೊಳಗೆ ಚುಸ್ತೈತಿ ಫ್ರೆಂಡ್ಸ್. ಏನು ನನ್ನ ಜೀವನ ನರಕಕ್ಕಿನ್ನ ಆಗ್ಬಿಟ್ಟೈತಿ. ಯಾಕೆ ಈ ಥರ ನನ್ನ ಜೀವನ ಗೊತ್ತಿಲ್ಲ. ಕೆಲವೊಬ್ರದ್ದೆಲ್ಲ ಜೀವನ ಎಷ್ಟು ಚಂದ ಇರುತ್ತೆ, ನಮ್ಮದಂತ ಹಣೆ ಬರ ಅನ್ನಿಸ್ತೈತಿ ಫ್ರೆಂಡ್ಸ್. ಯಾಕೆ ಗೊತ್ತಿಲ್ಲ, ದೇವ್ರಿಗೆ ನಾವು ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಇಂಥ ನರಕ ಅನ್ನೋಕ್ಕಿಂತ ಕಷ್ಟ ಕೊಟ್ಟಾನ ಫ್ರೆಂಡ್ಸ್. ಗೊತ್ತಿಲ್ಲ. ನಾನು ಏನಾದರೂ ನನ್ನ ಕಾಲ ಮೇಲೆ ನಿಂದಿರ್ಬೇಕಂತಂದ್ರೆ ನನ್ನ ಮಗನ ಬಿಟ್ಟು ನಾನು ಈ ಪ್ರೆಗ್ನೆನ್ಸಿ ಒಳಗೂ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಮತ್ತು ಏನಾದರೂ ಬೇಕಂತಂದ್ರೂ ಪಟ್ಟನೆ ಕೇಳೋಕ್ಕಾಗಲ್ಲ. 20 ಸತ ಯೋಚನೆ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಅಯ್ಯೋ ಅವ್ರು ಏನರ ತಿಳ್ಕೊತಾರೋ ಏನು ಮಾಡ್ತಾರೋ ಅಂತ ಕೇಳಿ ಯೋಚನೆ ಮಾಡಬೇಕಾಗ್ತೈತಿ ಫ್ರೆಂಡ್ಸ್. ನನಗೆ ಯಾವಾಗ ಆ ದೇವ್ರು ನನ್ನ ಕಾಲ ಮೇಲೆ ನಾನು ನಿಂದ್ರುವಂಥ ಶಕ್ತಿ ಕೊಡ್ತಾನೆ ಅಂತ ಪ್ರತಿ ಕ್ಷಣವೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ರೈಸ್ ಕೂಡ ರೆಡಿ ಆಯಿತು. ಮಧ್ಯಾಹ್ನ ಅವ್ನಿಗೆ ಊಟ ಮಾಡಿಸಿದೆ ಫ್ರೆಂಡ್ಸ್. ಊಟ ಮಾಡಿಸಿ ಹಾಗೇನೆ ಊಟ ಆದ ತಕ್ಷಣ ಒಂದು ಯಾವುದಾರ ಹಣ್ಣು ಹತ್ತಿದ್ದೀವಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು ನನ್ನ ಮಗನ ಸ್ಟೈಲು, ಮಲ್ಕೊಂಡು ಹಣ್ಣು ತಿನ್ನತ್ತಾನ. ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಏನಂತಾರೆ ಹೆಸರುಬೇಳೆ ಸಾಂಬಾರನ್ನ ಮಾಡಿದ್ದೆ, ರೈಸ್ಗೆ ಇಟ್ಟಿದ್ದೆ. ಸಂಜೆ ಚಪಾತಿ ಹಿಟ್ಟಾಗಿತ್ತು. ನಮ್ಮ ಮನೆಯವರು ಬರೋದು ಲೇಟ್ ಆಗ್ತೈತಿ, ಸಾಂಬಾರ ರೈಸ ಮಾಡಂದರು. ಸೊ ಹಾಗಾಗಿ ನಾನು ಸಾಂಬಾರ ರೈಸ ಮಾಡಿ ಇಟ್ಟು ಹಾಗೆಯೇ ಎಲ್ಲ ಕೆಲಸ ಮಾಡಿಕೊಂಡೆ. ಕಸ ಗುಡಿಸ್ಕೊಡೋದು ಸಂಜೆದೆಲ್ಲ ಕೆಲಸ ಆಯಿತು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಬಂದದೆ ಹೆಸರುಬೇಳೆ ಸಾಂಬಾರು ಅಂತ. ಇದು ನನ್ನ ಮಗನಿಗೆ ತುಂಬಾ ಇಷ್ಟ ಫ್ರೆಂಡ್ಸ್. ಹಾಗೆಯೇ ನಮ್ಮ ಮನೆಯವ್ರು ಬರುವಾಗ ಐಸ್ ಕ್ರೀಮ್ ತೊಗೊಂಬಂದಿದ್ರು. ಒಂದು ಕಪ್ ಐಸ್ ಕ್ರೀಮ್ ತೊಗೊಂಬಂದಿದ್ರು. ಅದನ್ನು ತಿಂತಾಯಿದ್ವಿ. ನನ್ನ ಮಗ ನೋಡಿ ಇಲ್ಲಿ ಅದು ಚಮಚ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ತಂದೊಂದು ತೊಗೊಂಡ್ಕೇರಿ ಹೊರಗೆ ಹೋಗಿದ್ಬಿಟ್ಟಿದ್ದೆ. ಮತ್ತು ಅದನ್ನ ಹೋಗಿ ನಾನು ತೊಗೊಂಬಂದೆ. ಇವಾಗ ನೋಡ್ತಾ ಇರ್ಬೋದು ಐಸ್ ಕ್ರೀಮ್ ತಿನ್ನತ್ತೇವೆ. ಎಲ್ಲರೂ ಐಸ್ ಕ್ರೀಮ್ ತಿನ್ನೋಣ ಬನ್ನಿ ಫ್ರೆಂಡ್ಸ್. ಒಂದು ಸ್ಪೂನ್ ತಿಂದ ಅವ್ರ ಪಪ್ಪನ ಕಡೆಲಿಂತ್ರ. ಆಮೇಲೆ ನಮ್ಮ ಮೇಲೆ ವಿಶ್ವಾಸ ಇಲ್ಲಾರ್ದಂಗೆ ಮಾಡ್ತಾನೆ ಫ್ರೆಂಡ್ಸ್. ನಾವು ಏನು ತಿಂತೇವಂತ ಅಂಕೇರಿ ಹೋಗಿ ಹೊರಗೆ ಕೂತು ತಿಂದು ಬರ್ತಾನೆ, ಇಲ್ಲಾಂದ್ರೆ ದೂರ ಹೋಗಿ ಕುಂತು ತಿಂತಾನೆ. ಹಾಗೆ ನಮ್ಮ ಮನೆಯವರು ಬರುವಾಗ ಎಗ್ಗನ್ನು ತೊಗೊಂಬಂದಿದ್ರು. ಎಗ್ ಕರೆದ್ರು. ಅನ್ನ ಸಾಂಬಾರು ಮಜ್ಜಿಗೆ. ಇವತ್ತಿನ ಊಟ ಇಷ್ಟೇ ಇತ್ತು ಫ್ರೆಂಡ್ಸ್. ಇವತ್ತಿನ ವಿಡಿಯೋನೂ ಇಷ್ಟೇ. ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗೊಂದಿಗೆ.